प्रिय छात्रों, ऑनलाइन क्लास के लिए आप सबका स्वागत है। छात्र, आज मैं 9वीं कक्षा के 13वां पद्य पाठ साथी हाथ बढ़ाना पद्य का विश्लेषण करना चाहती हूँ। पहले ये समझना चाहिए कि जो भी पाठ हो या पद्य, उसका उद्देश्य ज़रूर होता है। ಯಾವುದೇ ಪಾಠ ಆಗಿರ್ಬೋದು ಅಥವಾ ಪದ್ಯ ಆಗಿರ್ಬೋದು, ಅದಕ್ಕೆ ವಿಶೇಷವಾದ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ನಾವು ಆ ಉದ್ದೇಶವನ್ನು ತಿಳ್ಕೋಬೇಕಾಗತ್ತೆ. हम पहले कवि परिचय के बारे में समझेंगे और आगे चलेंगे। कवि परिचय। कवि साही लुधियानवी यानी साथी हाथ बढ़ाना पद्य का कवि है साही लुधियानवी। साही लुधियानवी का असली नाम अब्दुल हती साहिर है। उनका असली नाम क्या है? अब्दुल हती साहिर है। उनका जन्म 8 मार्च 1921 में लुधियाना यानी भारत के एक ಜಾಗೀರ್ದಾರ್ ಘರಾನೆ में हुआ था। ಇವರ ಒಂದು ಜನ್ಮ 8 ಮಾರ್ಚ್ 1921ರಲ್ಲಿ ಲುಧಿಯಾನ ಅಂತಕ್ಕಂಥ, ಭಾರತದಲ್ಲೇ ಇರ್ತಕ್ಕಂಥ ಒಂದು ಲುಧಿಯಾನ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಜಾಗೀರ್ದಾರ್ ಅಂದರೆ ಜಮೀನ್ದಾರರ ಒಂದು ಮನೆತನದಲ್ಲಿ ಅವ್ರ ಜನ್ಮ ಆಗುತ್ತೆ. ವೇ ಬಹುತ್ ಬಡೆ ಕವಿ ತಥಾ ಗೀತಕಾರ್ थे. ಅವರು ದೊಡ್ಡ ಕವಿನೂ ಹೌದು, ಜೊತೆಗೆ ಗೀತಕಾರರು, ಕವಿತೆಗಳನ್ನು ಮತ್ತು ಗೀತೆಗಳನ್ನು ರಚನೆ ಮಾಡ್ತಕ್ಕಂಥವರಾಗಿದ್ದರು. बम्बई का मतलब है, अब एट प्रेजेंट उसे मुंबई भी कहते हैं। बम्बई में वे एक उर्दू पत्रिका के संपादक रहे. ಅವರು ಆ ಮುಂಬೈಯಲ್ಲಿ ಒಂದು ಉರ್ದು ಪತ್ರಿಕೆಯ ಸಂಪಾದಕರು ಆಗಿದ್ದರು, ಎಡಿಟರ್. उन्होंने कई फिल्मों के लिए गीत लिखे हैं. ಅಂದರೆ ಹಲವಾರು ಪಿಕ್ಚರಲ್ಲಿ ಹಾಡುಗಳನ್ನು, ಗೀತೆಗಳನ್ನು, ಚಲನಚಿತ್ರಗಳಲ್ಲಿ ಗೀತೆಗಳನ್ನು ರಚನೆ ಮಾಡಿದ್ದಾರೆ. 59 ವರ್ಷ की आयु में 25 अक्टूबर 1880 को दिल का दौरा पड़ने से उनका देहांत हो गया. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 59ನೇ ವರ್ಷದಲ್ಲಿ ಆ ವಯಸ್ಸಿನಲ್ಲಿ, 59ನೇ ವಯಸ್ಸಿನಲ್ಲಿ 25 अक्टूबर 25 अक्टूबर 1980 को दिल का दौरा का मतलब है ಹೃದಯಾಘಾತದಿಂದ ಅವರು ಸಾವನ್ನು ಅಪ್ತಾರೆ. 1954 यानी 1954 में, ಅಂದರೆ 1954 ಅಂದರೆ 1964 और 1977 उन्हें 2 बार फिल्म फेयर सर्वश्रेष्ठ गीतकार पुरस्कार मिला था. ಇವರಿಗೆ 1964ರಲ್ಲಿ 1977ರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ಬಹಳ ಸರ್ವಶ್ರೇಷ್ಠ ಪುರಸ್ಕಾರ ಅದು. ಆ ಪುರಸ್ಕಾರ ಇವರಿಗೆ ಸಿಕ್ಕಿದೆ. ಹಾಗೆ ಚಲೆಂಗೆ ಶಬ್ದಾರ್ಥ ಕೆ ಬಾರೆ. ಅಂದರೆ ಶಬ್ದಾರ್ಥಗಳ, ಕಠಿಣ ಶಬ್ದಾರ್ಥಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. बोझ का मतलब है भारा. कदम बढ़ाना आगे बढ़ना. फौलादी का मतलब है लोहा, मजबूत. सीना, छाती. अपना लेख खुद लिखे हुए अक्षर, यानी अपना लेख का मतलब है खुद लिखे हुए अक्षर, लिखावट, हणे बरह ಅಂತ ಹೇಳ್ತಾರಲ್ಲ ಆ ರೀತಿ. गैर, पराया. खातिर के लिए कारण. खातिर का मतलब है के लिए या कारण. मंजिल का मतलब है लक्ष्य ಅಂದರೆ ಗುರಿ. गंतव्य, मुकाम. नेक का मतलब है अच्छा, उत्तम. कतरा, किसी तरल पदार्थ की बूंद. कतरा का मतलब है ಯಾವುದೋ ರೀತಿಯ ಒಂದು ಪದಾರ್ಥದ ಹನಿ. दरिया, नदी. ज़रा, गजरा, फूलों की चोटी माला ಅಂದರೆ ಹೂಗಳಿಂದ ಮಾಡಿರ್ತಕ್ಕಂಥ ಒಂದು ಹಾರ.
सेहरा फूलों से बनी माला जो दूल्हे के सिर पर बांधी जाती है. ಸೆಹರ ಅಂದರೆ ಮದುವೆ ಹೆಣ್ಣಿಗೆ, ಅದರಲ್ಲೂ ಮುಸಲ್ಮಾನರಲ್ಲಿ ಇದನ್ನು ನಾವು ಕಾಣ್ಬೋದು. ಆ ಮುಸಲ್ಮಾನರಲ್ಲಿ ಸೆಹರ ಅಂದರೆ ಒಂದು ತಲೆಗೆ ಒಂದು ಮಲ್ಲಿಗೆ ಹೂವಿನಿಂದ ಹಾಕಿರ್ತಾರೆ. ದೂಲ್ಹೆ ಅಂದರೆ ವಧುವಿಗೆ ಅಲಂಕಾರ ಮಾಡ್ತಕ್ಕಂಥದ್ದನ್ನು ಸೆಹರ ಅಂತ ಕರೀತಾರೆ. ರಾಯಿ ಏಕ್ ಪ್ರಕಾರ ಕಿ ಚೋಟಿ सरसों ಅಂದರೆ ಸಣ್ಣ ಪುಟ್ಟ ಕಲ್ಲುಗಳು. इंसा का मतलब है इंसान, आदमी. ये सभी शब्दार्थ है. शब्दार्थ के साथ साथ कुछ मुहावरे भी दिए गए हैं, उनके बारे में समझेंगे. हाथ बढ़ाना, पहले ये समझना चाहिए कि मुहावरे का अर्थ क्या है. मुहावरे ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. मुहावरे का अर्थ किसी विशेष अर्थ को प्रकट करने वाले वाक्यांश को मुहावरे कहते हैं. ಯಾವುದೇ ಒಂದು ವಿಶೇಷ ಒಂದು ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯಾಂಶವನ್ನು ಮುಹಾವರೆ ಅಂತ ಕರೀತಾರೆ. ಅದನ್ನು ಕನ್ನಡದಲ್ಲಿ ಭಾಷಾ ವೈಶಿಷ್ಟ್ಯಗಳು ಅಂತ ಕರೀತಾರೆ. आप समझेंगे मुहावरे के अर्थ. हाथ बढ़ाना, सहयोग देना, मदद करना. हाथ बढ़ाना ಅಂದರೆ ಇನ್ನೊಬ್ಬರಿಗೆ ಸಹಕಾರದಿಂದ ಸಹಾಯ ಮಾಡ್ತಕ್ಕಂಥದ್ದು. ಬೋಜ್ ಉಟಾನ, ಜಿಮ್ಮೆದಾರಿ ಲೇನಾ ಅಂದರೆ ಅವರ ಭಾರವನ್ನು ಹೊರತಕ್ಕಂಥದ್ದು. ಜಿಮ್ಮೆದಾರಿಯಿಂದ ಜವಾಬ್ದಾರಿಯನ್ನು ತಗೊಳ್ಳೋದು. ಒಬ್ಬರೇ ಜವಾಬ್ದಾರಿ ತಗೊಳ್ಳೋದಕ್ಕಿಂತ ಹಂಚಿಕೊಂಡ್ರೆ ಬೇಗ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಆಗುತ್ತೆ. ಶೀಶ್ ಝುಕಾನ, ವಿನಮ್ರ ಹೋನ, ನತಮಸ್ತಕ್ ಹೋನ. ಶೀಶ್ ಝುಕಾನ ಅಂದರೆ ಶಿರಬಾಗಿ, ಅಂದರೆ ಅಲ್ಲಿ ವಿನಮ್ರತೆಯನ್ನು ತೋರಿಸ್ತಕ್ಕಂಥದ್ದನ್ನು ಶೀಶ್ ಝುಕಾನ ಅಂತ ಕರೀತಾರೆ. राहें पैदा करना, नए मार्ग ढूंढना. राहे का मतलब है मार्ग, पैदा करना ಒಂದು ಹೊಸ ದಾರಿಯನ್ನು ಹುಡುಕೋದು. ರಾಯಿ ಮಿಲ್ಕರ್ ಪರ್ವತ ಬನ್ನನ, ಸಣ್ಣ ಪುಟ್ಟ ಕಲ್ಲುಗಳಿಂದ ದೊಡ್ಡ ಪರ್ವತ ಆಗುತ್ತೆ. ಚೋಟಿ ಚೋಟಿ ಬಾತೋನ್ ಸೆ ಬಡಾ ಪರಿಣಾಮ ನಿಕಲ್ನಾ. ನಾನು ಮೊದಲೇ ಹೇಳಿದ್ದೀನಿ, ವಿಶೇಷ ಅರ್ಥಗಳನ್ನು ಕೊಡ್ತಕ್ಕಂಥ, ಪ್ರಕಟಗೊಳಿಸ್ತಕ್ಕಂಥ ವಾಕ್ಯಾಂಶವನ್ನು ಮುಹಾವರೆ ಅಂತ ಕರೀತಾರೆ. ಇಲ್ಲಿ ನಮಗೇನಿಸುತ್ತೆ, ರಾಯಿ ಮಿಲ್ಕರ್ ಪರ್ವತ ಬನ್ನನ ಅಂದರೆ ಬೇರೆ ಅರ್ಥ ಇರುತ್ತೆ. ಆದರೆ ವಿಶೇಷವಾದ ಅರ್ಥ ಏನಪ್ಪ ಅಂದರೆ, ಸಣ್ಣ ಪುಟ್ಟ ಆ ವಿಷಯಗಳು, ಬಾತೋನ್ಸೆ ಸಣ್ಣ ಪುಟ್ಟ ವಿಷಯಗಳಿಗೆ ಬಡಾ ಪರಿಣಾಮ ನಿಕಲ್ನ ಅಂದರೆ ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡ ರೀತಿಯಲ್ಲಿ ಪರಿಣಾಮ ಕಾಣ್ತಕ್ಕಂಥದ್ದು. अब आएंगे आशय के बारे में. मैं पहले ही कह चुकी हूँ, पाठ हो या पद्य, उसका उद्देश्य ज़रूर होता है. साथ ही हाथ बढ़ाना, इस कविता के उद्देश्य के बारे में समझेंगे. एक दूसरे के साथ मिलकर रहने से मुश्किल काम भी आसान हो जाता है. ಅಂದರೆ ಒಬ್ಬರಿಗೊಬ್ಬರು ಸಹಾಯದಿಂದ, ಸಾಥ್ ಅಂದರೆ ಜೊತೆಗೂಡೋದ್ರಿಂದ ಕಷ್ಟದ ಕೆಲಸನೂ ಸಹ ಬಹಳ ಈಸಿಯಾಗಿ ಆಗಿಬಿಡುತ್ತೆ. ನಯೇ ಮಾರ್ಗ ಖುಲ್ನೆ ಲಗ್ತೆ ಹೈ. ಒಬ್ಬರು ಮಾಡೋ ಕೆಲಸನ 10 ಜನ ಮಾಡಿದಾಗ ಅವ್ರಿಗೆ ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ದಾರಿಯನ್ನು ನಾವು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಅವೇಲ್ ಅವ್ರು ಹೋಗ್ತಾರೆ. ಸೊ ಹೊಸ ದಾರಿಗಳನ್ನು ನೋಡ್ಬೋದು. इस कविता में मिलजुल कर रहने से प्राप्त होने वाले परिणामों के बारे में बताया गया है. ಅಂದರೆ ಈ ಪದ್ಯ ಭಾಗದಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಒಟ್ಟಾಗಿ ಸಹಬಾಳ್ವೆ ಮಾಡಬೇಕು, ಸಹಾಯ ಮಾಡಬೇಕು. ಸಹಾಯದಿಂದ ಒಬ್ರಿಗೊಬ್ರು ಕೈ ಮಿಲಾಯಿಸಿದ್ರೆ ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮಿಲ್ಜುಲ್ಕರ್ ರಹನೆ ಅಂದರೆ ಒಟ್ಟಾಗಿರೋದ್ರಿಂದ, ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಇಲ್ಲಿ ತೋರಿಸಿದ್ದಾರೆ. हम अब पाठ का यानी कविता का वाचन करेंगे. वाचन के साथ साथ भावार्थ भी समझेंगे. आइए बच्चे, पद्य. साथी हाथ बढ़ाना. साथी हाथ बढ़ाना, एक अकेला तक जाएगा, मिलकर बोझ उठाना, साथी हाथ बढ़ाना. ಅಂದರೆ ಸಾಥಿ ಹಾತ್ ಬಡಾನ ಅಂದರೆ ಇಲ್ಲಿ ಗೆಳೆಯ ಒಬ್ರಿಗೊಬ್ಬರು ಕೈ ಜೋಡಿಸ್ಬೇಕು, ಮುಂದುವರಿಬೇಕು. ಕದಂ ಬಡಾನ, साथ ही साथ कदम बढ़ाना चाहिए. एक अकेला काम करता है तो बहुत ही जल्द तक जाता है. एक अकेला तक जाएगा, ಒಬ್ಬ ಮಾಡಿದ್ರೆ ಆಯಾಸ ಆಗಿಬಿಡುತ್ತೆ, ಅವನಿಗೆ ಸುಸ್ತಾಗತ್ತೆ. ಮಿಲ್ಕರ್ ಬೋಜ್ ಉಟಾನ, ಆ ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದಾಗ ಆಯಾಸ ಕಡಿಮೆ ಆಗುತ್ತೆ, ಬೇಗ ಕೆಲಸನೂ ಮುಗಿಯುತ್ತೆ. ಸಾಥಿ ಹಾತ್ ಬಡಾನ, ಗೆಳೆಯ ಕೈ ಮಿಲಾಯಿಸು ಅಂದರೆ ಕೈಯನ್ನು ಸಪೋರ್ಟಿಗೆ ಕೊಡು, ಎಲ್ಲರೂ ಸೇರಿ ಮಾಡೋಣ ಅಂತ ಕವಿ ಹೇಳ್ತಿದ್ದಾರೆ. हम मेहनत वालों ने
जब भी मिलकर कदम बढ़ाया, सागर ने रास्ता छोड़ा, पर्वत ने शीश झुकाया, फौलादी है सीने अपने, फौलादी है बाहें, हम चाहे तो चट्टानों में पैदा कर दे राहें, ಸಾಥಿ ಹಾತ್ ಬಡಾನ. ಅಂದರೆ ಕೈ ಒಬ್ರಿಗೊಬ್ರು ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ यहाँ कहते हैं कवि, आ मेहनत वालों ने जब भी मिलकर कदम बढ़ाए, ಕಷ್ಟಪಟ್ಟು ಒಟ್ಟಾಗಿ ಕೆಲಸ ಮಾಡಿದಾಗ, ಮೆಹನತ್ ಕರ್ನೆ ವಾಲೆ ಅಂದರೆ ಕಷ್ಟಪಟ್ಟು ಕೆಲಸ ಶ್ರಮಜೀವಿಗಳೆಲ್ಲ ಒಟ್ಟಾಗಿ ಹೆಜ್ಜೆಯನ್ನು ಹಾಕಿದಾಗ, ಕೆಲಸ ಮಾಡಿದಾಗ, ಸಾಗರ್ನೇ ರಾಸ್ತಾ ಚೌಡ ಅಂದರೆ ಸಾಗರದಲ್ಲೂ ನಾವು ರಾಸ್ತೆಯನ್ನು ಅಂದರೆ ಆ ದಾರಿಯನ್ನು ಹುಡುಕ್ಬೋದು, ಆ ಸಾಗರದಲ್ಲೂ ರಾಸ್ತೆ ನಮಗೆ ಸಿಗತ್ತೆ. ಪರ್ವತನೇ ಸೀಸು ಜುಕಾಯ, ಪರ್ವತದಲ್ಲೂ ಸಹ ನಾವು ಹಾದಿಯನ್ನು ಮಾಡ್ತಾ ಅದನ್ನು ಮೀರಿ ಹತ್ತಬಹುದು. ಯಾವುದರಿಂದ? ಜೊತೆಗೂಡಿ ಮಾಡೋದ್ರಿಂದ. ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಎಲ್ಲರ ಸಹಾಯ ಹಸ್ತ ಇದ್ದರೆ ಮಾತ್ರ ನಾವು ಸಾಗರವನ್ನು ಸೀಳಿ ಅದರ ಮಧ್ಯದಲ್ಲಿ ನಾವು ದಾರಿಯನ್ನು ಮಾಡ್ಬೋದು, ಪರ್ವತವನ್ನು ಸೀಳಿ ಅದರ ಮಧ್ಯದಲ್ಲಿ ನಾವು ದಾರಿಯನ್ನು ಮಾಡಿಕೊಂಡು ಹೋಗ್ಬೋದು. ಫೌಲಾದಿ ಹೇ ಸೀನೆ ಅಪನೆ, ನಮ್ಮ ಫೌಲಾದಿ ಹೇ ಸೀನೆ ಕ ಮತ್ತಲಬ್ ಹೇ ನಮ್ಮ ಎದೆ, ನಮ್ಮ ಒಂದು ಶರೀರನೇ ಏನಾಗಿದೆ? ಕಬ್ಬಿಣದ್ದಾಗಿದೆ, ಅಂದರೆ ಬಹಳ ಕಠಿಣವಾಗಿದೆ. ಫೌಲಾದಿ ಹೇ ಬಾಹೆ, ಫೌಲಾದಿ ಅಂದರೆ ಬಹಳ ಕಠಿಣವಾದಂಥ ಒಂದು ಶರೀರ ನಮ್ಮದು, ಮನಸ್ಸು. ಹಮ್ ಚಾಹೆ ತೋ ಚಟ್ಟಾನೋ ಮೇ ಪೈದಾ ಕರ್ ದೇ ರಾಹೆ, ಮನಸ್ಸು ಮಾಡಿದ್ರೆ ನಮ್ಗೆ ಎಷ್ಟು ಕಠಿಣವಾದ ಮನಸ್ಸು, ಎಷ್ಟು ದೃಢ ಸಂಕಲ್ಪ ಅಂದರೆ ನಾವು ಆ ಚಟ್ಟಾನೊಮ್ಮೆ ಅಂದರೆ ಕಲ್ಲನ್ನು ಸಹ ಸೀಳಿ ಅಲ್ಲಿ ದಾರಿಯನ್ನು ಮಾಡಬಲ್ಲೆವಿ. ಯಾವಾಗ? ಸಾಥಿ ಹಾತ್ ಬಡಾನ ಅಂದರೆ ಜೊತೆಗೂಡಿ ಕೆಲಸ ಮಾಡಿದಾಗ ಮಾತ್ರ ಎಂಥ ಕಷ್ಟ ಕೆಲಸ ಬೇಕಾದರೂ ನಾವು ಮಾಡ್ಬೋದು. ಕಠಿಣವಾದ ಮನಸ್ಸಿನಿಂದ ಶ್ರಮಪಟ್ಟು ಒಟ್ಟುಗೂಡಿ ಮಾಡಿದ್ರೆ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು. ಸಾಗರದಲ್ಲಿ ಹಾದಿಯನ್ನು ಮಾಡ್ಬೋದು ಮತ್ತು ಪರ್ವತವನ್ನು ಸೀಳಿ ರಸ್ತೆಯನ್ನು ಬೇಕಾದರೂ ಮಾಡಬಹುದು. ಒಟ್ಟಾರೆ ಹೇಳೋದಾದರೆ ಕವಿ ಇಲ್ಲಿ ಹೇಳೋದು, ಎಲ್ಲರೂ ಸಹ ಶ್ರಮಜೀವಿಗಳೆಲ್ಲ ಒಂದಾಗಿ ದೃಢ ನಿರ್ಧಾರದಿಂದ ನಾವು ಮುಂದೆ ಹೆಜ್ಜೆ ಇಟ್ಟಾಗ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು. ಮೆಹನತ್ ಕರ್ನೆ ವಾಲೆ ಸಬ್ ಲೋಗ್ ಕಠಿಣ ಪರಿಶ್ರಮ ಸೆ ಅಂದರೆ ಬಹಳ ಕಷ್ಟಪಟ್ಟು ಕಠಿಣ मन से यानी ಏಕಾಗ್ರತಾ से जो भी हम कर सकते हैं, चाहे रास्ते सागर में हो या पर्वत में, ಅಂದರೆ ರಸ್ತೆ ಯಾವುದ್ರಲ್ಲಿ ಎಲ್ಲಿ ಬೇಕಾದ್ರೂ ನಾವು ಸಾಧನೆಯನ್ನು ಮಾಡ್ಬೋದು. ಆ ಒಂದು ಬೆಟ್ಟವನ್ನು ಸೀಳುವಂಥ ಕೆಲಸ ಬೇಕಾದ್ರೂ ಮಾಡ್ಬೋದು. ಒಬ್ಬರ ಕೈಯಲ್ಲೆಲ್ಲ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಕೆಲಸ ಇದು. ಮೆಹನತ್ ಅಪನೆ ಲೇಖ ಕಿ ರೇಖಾ, ಮೆಹನತ್ ಸೆ ಕ್ಯಾ ಡರ್ನಾ, ಕೆಲಸ ಮಾಡಬೇಕು ಅಂತ ಶ್ರಮ ಪಡಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರೆದಿದ್ದಾಗ ಮಾಡ್ತೀವಿ ಅಂದ್ಕೊಂಡಾಗ ಮೆಹನತ್ ಸೆ ಕ್ಯಾ ಡರ್ನಾ ಅಂದರೆ ಕಷ್ಟಪಡೋದಕ್ಕೆ ಯಾಕೆ ಹೆದರಬೇಕು? ಯಾಕೆಂದರೆ ಕಷ್ಟಪಟ್ಟರೆ ನಮ್ಮ ಒಂದು ಅದೃಷ್ಟ, ಯಾಕೆಂದರೆ ಸುಖ ಸಿಗುತ್ತೆ ಅಂತ ಹೇಳಿದಾಗ ನಾವು ಕಷ್ಟಪಡೋದಕ್ಕೆ ಹೆದರಬಾರ್ದು. ಮೆಹನತ್ ಸೆ ಕ್ಯಾ ಡರ್ನಾ, ಕೈಲ್ ಗೈರೋಂಕಿ ಖಾತಿರ್ ಕಿ ಆಜ್ ಅಪ್ನಿ ಖಾತಿರ್ ಕರ್ನಾ, ನಾವು ಅಂದರೆ ನಿನ್ನೆ ಎಲ್ಲ ನಾವೇನು ಮಾಡಿದ್ವಿ? ಗೈರೋಂಕಿ ದೂಸರೋಂ ಕೆ ಲಿಯೆ ಹಮ್ ಜೋ ಭಿ ಖೇತೆ ಆಜ್ ಅಪ್ನಿ ಖಾತಿರ್ ಕರ್ನಾ, ನಮಗೋಸ್ಕರ ನಾವು ಮಾಡ್ಕೋಬೇಕು, ಶ್ರಮಜೀವಿಗಳಾಗಬೇಕು. ಯಾರೋ ಅಂದರೆ ಇಲ್ಲಿ ಕಲ್ ಗೈರೋಂಕೆ ಖಾತಿರ್ ಅಂದರೆ ಇನ್ನೊಬ್ಬರಿಗೋಸ್ಕರ ಅಂತ ಹೇಳಿದಾಗ ಇನ್ನೊಬ್ಬರಿಗೋಸ್ಕರ ಮಾಡೋ ಕೆಲಸನ ನಮಗಾಗಿ ಅಂದರೆ ಅಪನೇ ಖಾತಿರ್ ನಮಗೋಸ್ಕರ ನಾವು ಆ ಕೆಲಸವನ್ನು ಮಾಡೋಣ. अपना दुख भी एक है साथी, अपना सुख भी एक. हम जो परिश्रम से काम करने वाले, मेहनत से काम करने वाले या दृढ़ संकल्प किए गए लोगों में सुख दुख एक ही समान होता है. ಸುಖ ದುಃಖ ಎರಡೂ ಒಂದೇ ಆಗಿರುತ್ತೆ. ಅವನ ಅದೃಷ್ಟ ಅವನೇ ಬರ್ಕೊಳ್ತಾನೆ. ಕಷ್ಟಪಟ್ಟರೆ ಸುಖ, ಇಲ್ಲ ಅಂದರೆ ಇಲ್ಲ. ಮೆಹನತ್ ಕರ್ನೆ ವಾಲೆ ಅಪ್ನೇ ಲೇಖೋ ಅಪ್ನಿ ಹಿ लिख लेता है, ತನ್ನ ಅದೃಷ್ಟವನ್ನು ತಾನೇ ಬರ್ಕೋತಾನೆ. जहाँ परिश्रम से काम करता है वह अच्छे जीवन बिताता है, से आलसी से बनता रहता है वह अपने जीवन को बर्बाद कर लेता है. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸುಖ ಜೀವನ ಮಾಡ್ತಾರೆ, ಯಾರು ಸೋಮಾರಿತನದಿಂದ ಇರ್ತಾರೆ ಅವರು ತನ್ನ ಜೀವನವನ್ನು ಸರ್ವನಾಶ ಮಾಡ್ಕೊಳ್ತಾರೆ. ಅಪನಾ ದುಃಖ ಭಿ ಏಕ್ ಹೈ ಸಾಥಿ, ಅಪನಾ ಸುಖ ಭಿ ಅಂದರೆ ಸುಖ ದುಃಖ ಎರಡೂ ಒಂದೇ. ಪರಿಶ್ರಮದಿಂದ ಕೆಲಸ ಮಾಡೋನಿಗೆ ಸುಖನೂ ದುಃಖ ಎರಡೂ ಒಂದೇ ಆಗಿರುತ್ತೆ. ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್ ಅಪನಾ ರಾಸ್ತಾ ನೇಕ್ ಅಂದರೆ ನಾವು ಮುಟ್ತಕ್ಕಂಥ ದಾರಿ ಒಳ್ಳೆಯದಾಗಿದ್ದರೆ
ನಮ್ಮ ದಾರಿನೂ ಒಳ್ಳೆಯದಾಗಿರ್ತದೆ. ಅಂದರೆ ನಾವು ಏನು ಗುರಿ ಮುಟ್ಟಬೇಕು ಅಂತಿದ್ದೀವಿ ಅದು ಒಳ್ಳೆಯದಾದರೆ ಆ ಹಾದಿನೂ ಸಹ ಒಳ್ಳೆಯದಾಗಿರುತ್ತೆ. ನೇಕ್ ರಾಸ್ತಾ ನೇಕ್ ಮಂಜಿಲ್. ಅಂದರೆ ಒಳ್ಳೆಯ ಒಂದು ಗುರಿ ಇಟ್ಕೊಂಡು ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಆ ಹಾದಿಯೆಲ್ಲ ಚೆನ್ನಾಗೇ ಇರುತ್ತೆ. ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ. ಸಾಥಿ ಹಾತ್ ಬಡಾನ. ಅದಕ್ಕೆ ಎಲ್ಲರ ಜೊತೆಗೂಡಿ ತಮ್ಮ ಒಂದು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮುಟ್ಟುವ ಪ್ರಯತ್ನ ಮಾಡಬೇಕು. ಏಕ ಸೆ ಏಕ ಮಿಲೆ ತೋ ಕತರಾ ಬನ್ ಜಾತಾ ಹೈ ದರಿಯಾ. ಎಷ್ಟು ಚೆನ್ನಾಗಿದೆ ನೋಡಿ. ಏಕ್ ಸೆ ಏಕ್ ಮಿಲೆ ಕತರಾ ಬನ್ ಜಾತಾ ಹೈ ದರಿಯಾ. ಕತರಾ ಕಾ ಮತ್ಲಬ್ ಹೈ ಕಾಲುವೆಗಳು ಅಂತ ಹೇಳ್ತೀವಿ. ಸಣ್ಣ ಪುಟ್ಟ ಕಾಲುವೆಗಳು ಸೇರಿದಾಗ ಒಂದು ದೊಡ್ಡ ನದಿಯಾಗಿ ಏರ್ಪಾಡಾಗುತ್ತೆ. ಅದನ್ನು ಕಾಲುವೆ ಅನ್ಬೋದು, ಜರಿ ಅಂತ ಕರೀತಾರೆ, ಮತ್ತು ನಾಲೆಗಳು ಅಂತ ಕರೀತಾರೆ. ಸೊ ಸಣ್ಣ ಪುಟ್ಟ ಕಾಲುವೆಗಳಲ್ಲಿ ಹರಿದು ಬಂದಿರತಕ್ಕಂತಹ ನೀರು ದೊಡ್ಡ ನದಿಯಾಗಿ ನಮಗೆ ಕಾಣುತ್ತೆ. ಅಂದರೆ ಇಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ ಒಬ್ಬರ ಕೈಲಾಗಲ್ಲ. ದೊಡ್ಡದಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಎಲ್ಲರ ಸಹಕಾರ ಬಹಳ ಮುಖ್ಯ. ಸಣ್ಣ ಪುಟ್ಟ ಕವಲುಗಳಲ್ಲಿ ಬಂದಿರತಕ್ಕಂಥ ನೀರು ಶೇಖರಣೆ ಆಗಿ ದೊಡ್ಡ ನದಿ ಆಗುತ್ತೆ. ಹಾಗೆ ನಾವೆಲ್ಲರೂ ಕೂಡಿ ಮಾಡಿದಾಗ ಕೆಲಸ ಒಂದು ದೊಡ್ಡ ಸಾಧನೆಯೇ ಆಗತ್ತೆ. एक से एक मिले जो ज़रा बन जाता है सेहरा. यहाँ सेहरा का मतलब मैं पहले ही कह चुकी हूँ, फूलों से बनी माला जो दूल्हे के सिर पर बांधी जाती है. एक से एक मिले तो ज़रा बन जाता है सेहरा. एक से एक मिले तो राई बन जाती है पर्वत. ನೋಡಿ, ಒಂದೊಂದು ಹೂವನ್ನು ಸೇರಿ, ಝರಾ ಕಾ ಮತ್ಲಬ್ ಹೈ ಒಂದೊಂದು ಹೂವು ಸೇರಿ ಒಂದು ದೊಡ್ಡ सेहरा का मतलब है ದೊಡ್ಡ ಮಾಲೆ ಆಗುತ್ತೆ. ಅಂದರೆ वधू को पहनने के लिए जो तैयार करते हैं ना माला, वह एक एक फूल लगाकर एक सेहरा बनता है. वैसे ही एक एक मिले तो राई. ಅಂದರೆ ಒಂದೊಂದು ಸಣ್ಣ ಸಣ್ಣ ಕಲ್ಲು ಸೇರಿ ಬನ್ ಜಾತಾ ಹೈ ಪರ್ವತ್. ಪರ್ವತ್ का मतलब है ದೊಡ್ಡದೊಂದು ಬೆಟ್ಟ ಆಗಬೇಕು ಅಂದರೆ ಒಂದೇ ಶಿಲೆಯಲ್ಲಿ ಇರೋದಿಲ್ಲ. ಸಣ್ಣ ಪುಟ್ಟ ಗುಡ್ಡಗಳು, ಬೆಟ್ಟಗಳೆಲ್ಲ, ಕಲ್ಲುಗಳೆಲ್ಲ ಸೇರಿ ಏನಾಗಿರುತ್ತೆ, ಒಂದು ಬೆಟ್ಟ ಆಗಿ ನಮಗೆ ಕಾಣಿಸುತ್ತೆ. ಅಂದರೆ ಸಣ್ಣ ಪುಟ್ಟವೆಲ್ಲ ಸೇರಿ ಒಂದು ದೊಡ್ಡ ಬೆಟ್ಟದ ಥರ ನಾವು ಅದನ್ನು ಬೆಟ್ಟ ಅಂತ ಅಂತೀವಲ್ಲ, ಹಾಗೆಯೇ ನಾವೆಲ್ಲರೂ ಒಟ್ಟೊಟ್ಟಿಗೆ ಸೇರಿ ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲರೂ ಸೇರಿ ಕೈಗೂಡಿಸಿದ್ರೆ ಮಾತ್ರ ಅದು ಒಂದು ದೊಡ್ಡ ಕೆಲಸ ಆಗೋದಕ್ಕೆ ಸಾಧ್ಯ. ಇನ್ನೂ ಒಂದು ಹೇಳ್ತಾರೆ ನೋಡಿ, ಏಕ್ ಸೆ ಏಕ್ ಮಿಲೆ ತೋ ಝರಾ ಬನ್ ಜಾತಾ ಹೈ ಸೆಹರಾ. ಸಣ್ಣ ಸಣ್ಣ ಹೂಗಳು, ಒಂದೊಂದೇ ಹೂವು ತೋಡಿದ್ರಾಗ ಏನು ಅನಿಸಲ್ಲ. ಆ ಹೂವನ್ನು ಪೋಣಿಸಿದಾಗ ಮಾತ್ರ ಒಂದು ಸುಂದರವಾದ ಮಾಲೆ ಆಗುತ್ತೆ ಮತ್ತು ವಧುವಿಗೆ ಕಟ್ತಕ್ಕಂಥ ಒಂದು ಮಾಲೆ ಆಗುತ್ತೆ. ಇವೆಲ್ಲವೂ ಸಹ ಒಂದು ಹೂವಿಂದ ಆಗುವಂಥದ್ದಲ್ಲ, ಎಲ್ಲ ಹೂಗಳು ಸೇರಿ, ನಾನಾ ಥರದ ಹೂಗಳು ಸೇರಿ. आप चित्र में देख रहे हैं ना, माला के लिए सभी तरह के फूल क्या करते हैं, इकट्ठे करते हैं. ये सभी होने पर यह सुंदर माला बनता है. वैसे ही हम जो भी काम करें, सहायता से मिलजुल कर कदम बढ़ाने से हम जो भी काम कर सकते हैं, आसानी से कर सकते हैं. एक से एक मिले तो इंसान बस में कर ले किस्मत. ಅಂದರೆ ಹೇಗೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರೋ ಹಾಗೆ ಇಲ್ಲಿ ಒಂದೊಂದು ಹೂವು ಸೇರಿದರೆ ಹೇಗೆ ಮಾಲೆ ಆಗುತ್ತೋ, ಒಂದೊಂದು ಸಣ್ಣ ಪುಟ್ಟ ಕಲ್ಲುಗಳು ಸೇರಿ ಹೇಗೆ ಪರ್ವತ ಆಗುತ್ತೋ, ಹಾಗೆಯೇ ಒಬ್ಬೊಬ್ಬ ಮನುಷ್ಯನೂ ಸಹಕಾರದಿಂದ ದೊಡ್ಡ ಒಂದು ಕಿಸ್ಮತ್ ಅಂದರೆ ತನ್ನ ಅದೃಷ್ಟವನ್ನೇ ಬದಲಾಯಿಸ್ಬೋದು. ಎಕ್ಸಾಂಪಲ್ ನೋಡಿಪ್ಪ, ಈಗ ಒಂದು ಮನೆ ಕಟ್ಟಬೇಕು ಅಂತಂದು ನನ್ನ ಆಸೆ. ಒಂದು ಮಂಜಿಲ್ ಅಂದರೆ ಒಂದು ಗುರಿ. ನಾನು ಒಬ್ಬಳೇ ಕಟ್ಟೋದಕ್ಕಾಗತ್ತಾ? ಆಗಲ್ಲ. ಗಾರೆ ಅವ್ರು ಬೇಕಾಗುತ್ತೆ, ಎಲೆಕ್ಟ್ರಿಷಿಯನ್ ಬೇಕಾಗುತ್ತೆ, ಪೇಂಟರ್ ಬೇಕಾಗುತ್ತೆ, ಮತ್ತು ಕಾರ್ಪೆಂಟ್ರ್ ಬೇಕಾಗುತ್ತೆ. ಇವರೆಲ್ಲರೂ ಸೇರಿದ್ರೆ ಒಂದು ಸುಂದರವಾದ ಮನೆ ಆಗುತ್ತೆ. ಸೊ ಹಾಗೆಯೇ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಹೇಗೆ ಒಂದು ಸುಂದರ ಮನೆಯನ್ನು ನಿರ್ಮಾಣ ಮಾಡಿದ್ವೋ, ಹಾಗೆ ಒಂದು ದೊಡ್ಡ ಕೆಲಸವನ್ನು, ದೊಡ್ಡ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಎಲ್ಲರೂ ಸೇರಿ ಸಹಕಾರದಿಂದ, ಪರಿಶ್ರಮದಿಂದ ಕೆಲಸ ಮಾಡಬೇಕು. ಅದನ್ನೇ ಕವಿ ಹೇಳ್ತಾನೆ, ಸಾಥಿ ಹಾತ್ ಬಡಾನ. ಅಂದರೆ ಗೆಳೆಯ ಕೈ ಮಿಲಾಯಿಸು, ಅಂದರೆ ಕೈ ಜೋಡಿಸಿದ್ರೆ ಏನನ್ನ ಬೇಕಾದರೂ ನಾವು ಸಾಧನೆ ಮಾಡಬಹುದು. ಇದು ಖಂಡಿತವಾದ ಮಾತು ಮಕ್ಕಳೇ. ಸುಮ್ಮನೆ ಕೂತ್ರೆ ಏನೂ ಆಗೋದಿಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಅದೃಷ್ಟ ತಿಳ್ಕೊಳುತ್ತೆ. ಕೆಲವ್ರು ಏನಂತಾರೆ, ನನ್ನ ಅದೃಷ್ಟ ನನ್ನ ಟೈಮ್ ಚೆನ್ನಾಗಿಲ್ಲ, ನನಗೆ ಹೀಗಾಗೋಯ್ತು ಅಂತಾರೆ. ಟೈಮ್ ಚೆನ್ನಾಗಿಲ್ಲ ಅಲ್ಲ, ಟೈಮ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಆ ಸಮಯವನ್ನು ಬಳಸ್ಕೋಬೇಕು. ಜೊತೆಗೆ ಬೇರೆಯವರ ಸಹಕಾರ ತಗೊಂಡು
ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಯಾವುದರಲ್ಲಿ ಬೇಕಾದ್ರೂ ನಾವು ಸಾಧನೆಯನ್ನು ಖಂಡಿತ ಮಾಡಬಹುದು. मैं समझती हूँ आप इस कविता का भावार्थ समझ लिए होंगे. ಈ ಕವಿತೆಯ ಒಂದು ಭಾವಾರ್ಥ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಖಂಡಿತ ಮಕ್ಕಳೇ, ಒಟ್ಟುಗೂಡಿ ಕೆಲಸ ಮಾಡೋಣ. ಆ ಕೆಲಸ ಒಳ್ಳೆಯದಾಗಿರಬೇಕು ಮತ್ತು ಶ್ರಮದಿಂದ ಆಗಿರಬೇಕು. ಒಳ್ಳೆಯ ಒಂದು ಹಾದಿಯಲ್ಲಿ ನಡೆದ್ರೆ ಮಾತ್ರ ನಾವು ಜೀವನವನ್ನು ಸಕ್ಸೀಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನಾನು ಈ ಕವಿತೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.